ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಡೀ ದೇಹಕ್ಕೆ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಬೀಡುವಂತಹ ಒಂದು ಸಿಂಪಲ್ ಆದ ಸೀಕ್ವೆನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನೀವು ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಈ ಅಭ್ಯಾಸವನ್ನು ಶುರು ಮಾಡೋಕ್ಕೂ ಮೊದಲು ಸ್ವಲ್ಪ ವಾರ್ಮನ್ನು ಮಾಡ್ಕೊಳ್ಳೋಣ. ನೀವು ಕಂಫರ್ಟೇಬಲ್ ಆಗಿ ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಬೋದು. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಮುಖದಲ್ಲಿ ಸ್ವಲ್ಪ ಸಿಂಪಲ್ ಆಗಿ ನಗೆ ಇರಲಿ. ಫೋರ್ ಹೆಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ನೆಕ್ಕನ್ನು ರೊಟೇಷನ್ ಮಾಡ್ಕೊಳ್ಳೋಣ. ಉಸಿರನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ಕೆಳಗೆ, ಉಸಿರನ್ನ ಒಳಗೆ ತಗೊಳ್ತಾ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ. ಇದನ್ನು ಬರೀ 3 ಸಲ ಪ್ರಾಕ್ಟೀಸ್ ಮಾಡೋಣ. ಉಸಿರನ್ನ ಒಳಗೆ ತಗೊಳ್ತಾ ಒಂದು ದಿಕ್ಕಿಗೆ, ಉಸಿರನ್ನ ಹೊರಗೆ ಬಿಡ್ತಾ ಇನ್ನೊಂದು ದಿಕ್ಕಿನಿಂದ. ಚೆನ್ನಾಗಿ ನೆಕ್ಕನ್ನು ರೊಟೇಷನ್ ಮಾಡ್ಕೊಳ್ಳಿ. ಇನ್ನು ಆಂಟಿ ಕ್ಲಾಕ್ ವೈಸ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೀವು ನೆಕ್ಕನ್ನು ರೊಟೇಷನ್ ಮಾಡುವಂಥದ್ದು. 1, ಉಸಿರನ್ನ ಒಳಗೆ ತಗೊಳ್ತಾ ಹಿಂದಕ್ಕೆ, ಉಸಿರನ್ನ ಹೊರಗೆ ಬಿಡ್ತಾ ಮುಂದಕ್ಕೆ. 2, 3. ಸ್ವಲ್ಪ ಶೋಲ್ಡರ್ ರೊಟೇಷನ್ ಮಾಡ್ಕೊಳ್ಳೋಣ. 2 ಕೈಗಳನ್ನು ಭುಜದ ಮೇಲೆ ಇಟ್ಕೊಳ್ಳಿ. ಉಸಿರನ್ನ ಒಳಗೆ ತಗೊಳ್ತಾ ಕೈ ಮೇಲೆ, ಉಸಿರನ್ನ ಬಿಡ್ತಾ ಕೈ ಕೆಳಗೆ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ. ಮತ್ತೊಮ್ಮೆ. ಈಗ ಇದನ್ನು ನಾವು ಆಪೋಸಿಟ್ ಸೈಡಲ್ಲಿ ಕೂಡ ಅಭ್ಯಾಸ ಮಾಡಬೇಕು. ಇನ್ಹೇಲ್, ಎಕ್ಸ್ಹೇಲ್. ಉಸಿರನ್ನು ತಗೊಳ್ತಾ ಕೈ ಮೇಲಕ್ಕೆ, ಉಸಿರನ್ನು ಬಿಡ್ತಾ ಕೈ ಕೆಳಗೆ. ಇನ್ನು ನಾವು ಕ್ಯಾಟ್ ಅಂಡ್ ಕೌ ಅಂದರೆ ಮರ್ಜರಿ ಆಸನ ಮತ್ತು ಬಿತ್ತಿಲಾಸನವನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಫ್ಲೆಕ್ಸಿಬಿಲಿಟಿ ಅಂದ ತಕ್ಷಣ ಬೆನ್ನಿಗೆ ಮೈಂಡಿಗೆ ಬರುವಂಥ ಫಸ್ಟ್ ಆಸನ ಇದಾಗಿರಬೇಕು. 2 ಕಾಲುಗಳ ಮಧ್ಯೆ 1 ಕೈಯಷ್ಟು ಅಂತರವಿರಲಿ. ಇಲ್ಲಿಂದ 1 ಕೈ ಪ್ಲಸ್ 1 ಅಂಗೈ. ನಿಮ್ಮ ಕಾಲಿನ ಪಾದಗಳು ಒಳಮುಖವಾಗಿ ಇರ್ಬೋದು, ಹೊರಮುಖವಾಗಿ ಇರ್ಬೋದು. ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗಿರುತ್ತೆ ಆ ಥರ ನೀವು ಅಭ್ಯಾಸ ಮಾಡ್ಬೋದು. ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ನೇರವಾಗಿ ಸ್ಟ್ರೆಚ್ ಮಾಡ್ತಾ ಹೋಗಿ ಒಳಮುಖಕ್ಕೆ. ಉಸಿರನ್ನು ಹೊರಗೆ ಬಿಡ್ತಾ ಬೆನ್ನನ್ನು ಹೊರಮುಖಕ್ಕೆ ಸ್ಟ್ರೆಚ್ ಮಾಡಬೇಕು. ಇನ್ಹೇಲ್ ಮಾಡ್ತಾ ಬೆನ್ನನ್ನು ಒಳಗೆ ತಗೊಳ್ಳಿ. ನಿಮ್ಮ ದೃಷ್ಟಿ ಮೇಲ್ನೋಟವಾಗಿರಲಿ. ಎಕ್ಸ್ಹೇಲ್ ಮಾಡ್ತಾ ಬೆನ್ನನ್ನು ಹೊರಮುಖವಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದನ್ನ ಇನ್ನು 3 ಸಲ ಅಭ್ಯಾಸ ಮಾಡಬೇಕು. ನೀವು ಹೇಗೆ ಮೂವ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ನಿಮ್ಮ ಉಸಿರಾಟ ಕೂಡ ಮೂವ್ ಮಾಡಬೇಕು. ಅಂದರೆ ಹೇಗೆ ನೀವು ಬೆನ್ನನ್ನು ಮೂವ್ ಮಾಡ್ತಾ ಇದ್ದೀರಾ ಅದರ ಜೊತೆಗೆ ಇನ್ಹೇಲ್ ಅಥವಾ ಎಕ್ಸೇಲ್ನ ಮಾಡ್ತಾ ಹೋಗಿ. ಲಾಸ್ಟ್ ಒನ್. ಇನ್ನು ಮುಂದಕ್ಕೆ ಇಲ್ಲಿಂದ ನಿಮ್ಮ ಅಂಗೈ ಎಲ್ಲಿದೆಯೋ ಅಲ್ಲೇ ಇರಲಿ, ನಿಮ್ಮ ಕಾಲಿನ ಪಾದ ಎಲ್ಲಿದೆಯೋ ಅಲ್ಲೇ ಇರಲಿ. ಆದರೆ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಮಂಡಿಗಳನ್ನು ಮೇಲಕ್ಕೆ ತಗೊಂಡು ಹೋಗಬೇಕು. ನಿಮ್ಮ ಸೊಂಟದ ಭಾಗವನ್ನು ಆದಷ್ಟು ಮೇಲಕ್ಕೆ ಪುಷ್ ಮಾಡಿ. ಹಿಮ್ಮಡಿಯನ್ನು ನೆಲದ ಮೇಲೆ ಇಟ್ಕೊಳ್ಳಿ ಕಂಫರ್ಟೇಬಲ್ ಆದರೆ. ಭುಜಗಳನ್ನು ನೆಲದ ಕಡೆಗೆ ಪುಷ್ ಮಾಡ್ತಾ ಇರಿ. ಪರ್ವತಾಸನದಲ್ಲಿದ್ದೇವೆ. ಈ ಆಸನದಲ್ಲಿ ನಿಮ್ಮ ಇಡೀ ಬಾಡಿ ಚೆನ್ನಾಗಿ ಸ್ಟ್ರೆಚ್ ಆಗ್ತಿರೋದು ನೀವು ಫೀಲ್ ಮಾಡ್ಕೊಳ್ಬಹುದು. ಮತ್ತೊಮ್ಮೆ ಮಂಡಿಯನ್ನು ಕೆಳಗಿಟ್ಟು ಬೆನ್ನನ್ನು ಒಳಗೆ ತಗೊಂಡು ಉಸಿರನ್ನ ಒಳಗೆ ತಗೊಳ್ತಾ ಮೇಲೆ ನೋಡ್ತಾ ಇರಿ. ಉಸಿರನ್ನ ಬಿಡುವ ಸಂದರ್ಭದಲ್ಲಿ ಮಂಡಿಗಳನ್ನು ಲಿಫ್ಟ್ ಮಾಡಿಕೊಂಡು ಮತ್ತೊಮ್ಮೆ ಪರ್ವತಾಸನಕ್ಕೆ ಬನ್ನಿ. ಈ 2 ಮೂವ್ಮೆಂಟ್ ಅನ್ನು ನಾವು ರಿಪೀಟ್ ಮಾಡೋಣ. ಮಂಡಿಗಳನ್ನು ಕೆಳಗಿಟ್ಟು ಬೆನ್ನನ್ನು ಒಳಗೆ ತಗೊಳ್ಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಮಂಡಿಗಳನ್ನು ಮೇಲಕ್ಕೆ ತೆಗೆದು ಆದಷ್ಟು ನಿಮ್ಮ ಸೊಂಟದ ಭಾಗವನ್ನು ಮೇಲಕ್ಕೆ ಪುಷ್ ಮಾಡಿ. ಕೊನೆಯದಾಗಿ ಮತ್ತೊಮ್ಮೆ ಇನ್ಹೇಲ್, ಎಕ್ಸ್ಹೇಲ್ ಮಾಡ್ತಾ ಪರ್ವತಾಸನ. ಇಲ್ಲಿಂದ ನಿಮ್ಮ ಬಲಗಾಲನ್ನ 2 ಕೈಗಳ ಮಧ್ಯೆ ಈ ಥರ ಇಟ್ಕೊಳ್ಳಿ. ಅಶ್ವಸಂಚಾರದಲ್ಲಿ ಯಾವ ಥರ ನಾವು ಅಭ್ಯಾಸ ಮಾಡ್ತೇವೆ ಆ ಥರ ಕಾಲನ್ನು ಮುಂದಕ್ಕೆ ತಗೊಂಡು ಬನ್ನಿ. ಹಿಂದೆ ಇರುವ ಕಾಲಿನ ಹಿಮ್ಮಡಿಯನ್ನು ನೆಲದ ಮೇಲೆ ಇಟ್ಕೊಂಡು ನಿಧಾನವಾಗಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಂಡು ಉಸಿರನ್ನ ಒಳಗೆ ತಗೊಳ್ತಾ ಬೆನ್ನು ನೇರವಾಗಿರುತ್ತೆ.
ಎಕ್ಸ್ಹೇಲ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಧಾನವಾಗಿ ನಿಮ್ಮ ಎದೆಯನ್ನು ಕಾಲು ಹತ್ರಕ್ಕೆ ತಗೊಂಡು ಹೋಗಬೇಕು. ಇಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಇದನ್ನು 3 ಸಲ ಅಭ್ಯಾಸ ಮಾಡೋಣ. ಇನ್ನು ಇನ್ಹೇಲ್, ಉಸಿರನ್ನು ಒಳಗೆ ತಗೊಳ್ತಾ ಮೇಲೆ, ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ. ನಿಮಗೆ ನೆಲಕ್ಕೆ ಟಚ್ ಆಗ್ಲಿಕ್ಕೆ ಕಷ್ಟ ಆದರೆ ನೀವು ಕೈಯನ್ನು ಈ ಥರ ಸೊಂಟದ ಮೇಲೆ ಇಟ್ಕೊಳ್ಬೋದು. ನಿಮ್ಮಲ್ಲಿ ಸಾಮರ್ಥ್ಯ ಇರೋಷ್ಟು ಮಾತ್ರ ನೀವು ಮೂವ್ ಮಾಡ್ಬೋದು. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ. ಕೊನೆಯದಾಗಿ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಕೆಳಗೆ. ಇಲ್ಲಿ ನಾವು 5 ಕೌಂಟ್ ಅಷ್ಟು ಹೋಲ್ಡ್ ಮಾಡೋಣ. 5, 4, 3, 2, 1. ಇಲ್ಲಿಂದ ಮುಂದೆ ಇರುವ ಕಾಲಿನ ಮಂಡಿಯನ್ನು ಬೆಂಡ್ ಮಾಡಿಕೊಂಡು ಹಿಂದೆ ಇರುವ ಕಾಲಿನ ಮಂಡಿಯನ್ನು ನೆಲದ ಮೇಲೆ ಇಟ್ಟು ಮತ್ತೊಮ್ಮೆ ಅಶ್ವಸಂಚಲನಕ್ಕೆ ಬನ್ನಿ. ಅಶ್ವಸಂಚಲನಕ್ಕೆ ಬಂದಾದ್ಮೇಲೆ ನಿಮ್ಮ ಕೈಗಳನ್ನು ಈ ಥರ ಮಂಡಿ ಮೇಲೆ ಇಟ್ಕೊಂಡು ನಿಮ್ಮ ಮಂಡಿಯನ್ನು ಆದಷ್ಟು ಮುಂದಕ್ಕೆ ಪುಷ್ ಮಾಡಿ, ಹಿಪ್ಪನ್ನು ಕೆಳಗೆ ಪುಷ್ ಮಾಡಿ 2 ಕೈಗಳನ್ನು ಮೇಲಕ್ಕೆ ತಗೊಂಡು ಹೋಗಿ. ಹಿಂದೆ ಇರುವ ಕಾಲಿನ ಪಾದವನ್ನು ಒಳಮುಖವಾಗಿ ಇಟ್ಕೊಳ್ಳಿ, ಯಾಕಂದರೆ ನಿಮಗೆ ಬ್ಯಾಲೆನ್ಸ್ ಮಿಸ್ ಆಗಲ್ಲ. ಇಲ್ಲಿ ಒಂದು 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5, 4, 3, 2, ಕೊನೆಯದಾಗಿ 1. ಉಸಿರನ್ನು ಹೊರಗೆ ಬಿಡ್ತಾ ಕೈಯನ್ನು ಕೆಳಗಿಟ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ಹಿಂದಕ್ಕೆ ತಗೊಂಡು ದಂಡಾಸನಕ್ಕೆ ಬರಬೇಕು. ಈಗ ನೀವು ದಂಡಾಸನದಲ್ಲಿದ್ದೀರಾ. ನಿಮ್ಮ ರಿಸ್ಟ್ ಹಾಗೂ ಭುಜ ಒಂದೇ ಲೈನಲ್ಲಿದೆ. ಮಂಡಿಗಳನ್ನು ಕೆಳಗಿಟ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಎದೆಯನ್ನು 2 ಕೈಗಳ ಮಧ್ಯೆ ಈ ಥರ ನೆಲದ ಮೇಲೆ ಇಡಬೇಕು. ಹೊಟ್ಟೆ ಭಾಗ ನೆಲಕ್ಕೆ ಟಚ್ ಆಗಬಾರ್ದು. ಅಷ್ಟಾಂಗ ನಮಸ್ಕಾರದಲ್ಲಿದ್ದೇವೆ ಈಗ. ಇಲ್ಲಿ ಉಸಿರನ್ನು ಒಳಗೆ ತಗೊಳ್ತಾ ಕಾಲಿನ ಪಾದವನ್ನು ಹೊರಮುಖವಾಗಿ ಇಟ್ಟು ನಿಧಾನವಾಗಿ ನೀವು ಭುಜಂಗಾಸನಕ್ಕೆ ಬರಬೇಕು. ಇಲ್ಲಿಂದ ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ. ಬೆನ್ನಲ್ಲಾಗ್ತಿರುವ ಚೆನ್ನಾಗಿರೋ ಸ್ಟ್ರೆಚ್ ಅನ್ನು ನೀವು ಇಲ್ಲಿ ಗಮನಿಸಿ. ಈಗ ಎಡಗಾಲನ್ನ ಮುಂದಕ್ಕೆ ತಗೊಂಡು ಬರಬೇಕು. ಬಲಗಾಲಲ್ಲಿ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಹಾಗಾಗಿ ನೀವು ಎಡಗಾಲನ್ನ ಮುಂದಕ್ಕೆ ತಗೊಂಡು ಬನ್ನಿ. 2 ಕಾಲುಗಳನ್ನು ಸ್ಟ್ರೇಟ್ ಆಗಿ ಇಟ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಈಗ ನಿಮಗೆ ಕಂಫರ್ಟೇಬಲ್ ಆದರೆ ನೀವು ಕೈಯನ್ನು ಮೇಲೆ ಇಟ್ಟು ಕೈಯನ್ನು ನೆಲಕ್ಕೆ ಟಚ್ ಮಾಡ್ಬೋದು, ಇಲ್ಲ ಅಂದರೆ ಕೈಯನ್ನು ನೀವು ಸೊಂಟದ ಮೇಲೆ ಇಟ್ಕೊಳ್ಬೋದು. ಇನ್ಹೇಲ್, ಬೆನ್ನು ನೇರವಾಗಿರುತ್ತೆ. ಎಕ್ಸ್ಹೇಲ್, ನಿಧಾನವಾಗಿ ಕೈಯನ್ನು ಕೆಳಗಿಡಿ. ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ಹ್ಯಾಮ್ಸ್ಟ್ರಿಂಗ್ನಲ್ಲೀಗ. ಇಲ್ಲಿ ಮಂಡಿಯನ್ನು ಬೆಂಡ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸ್ಟ್ರೆಚ್ ಆಗಲ್ಲ. ಸೊ ಹಾಗಾಗಿ ಮಂಡಿಯನ್ನು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ. ಇನ್ಹೇಲ್, ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ. ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ, ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ. ಈಗ ಇನ್ನೊಂದು ಲಾಸ್ಟ್ ರೌಂಡ್. ಈ ರೌಂಡ್ನಲ್ಲಿ ನಾವು 5 ಕೌಂಟ್ಸ್ ಹೋಲ್ಡ್ ಮಾಡ್ತೇವೆ. ಇನ್ಹೇಲ್ ಮಾಡ್ತಾ ಕೈಗಳ ಮೇಲೆ, ನಿಧಾನವಾಗಿ ಎಕ್ಸ್ಹೇಲ್ ಮಾಡ್ತಾ 2 ಕೈಗಳು ಕೆಳಗೆ. ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5, 4, 3, 2, 1. ನಿಧಾನವಾಗಿ ಮುಂದೆ ಇರುವ ಕಾಲಿನ ಮಂಡಿಯನ್ನು ಬೆಂಡ್ ಮಾಡಿಕೊಂಡು ಹಿಂದೆ ಇರುವ ಕಾಲಿನ ಬೆಂಡಿಯನ್ನು ಬೆಂಡ್ ಮಾಡಿಕೊಂಡು ನೀವು ಅಶ್ವಸಂಚಲನಕ್ಕೆ ಬರಬೇಕು. ಇಲ್ಲಿಂದ ನಿಮ್ಮ 2 ಕೈಗಳನ್ನು ಮುಂದೆ ಇರುವ ಮಂಡಿ ಮೇಲೆ ಇಟ್ಕೊಂಡು ಮೊದಲಿಗೆ ಮಂಡಿಯನ್ನು ಆದಷ್ಟು ಮುಂದೆ ಪುಷ್ ಮಾಡಿ, ನಿಮ್ಮ ಹಿಪ್ಪನ್ನು ಆದಷ್ಟು ಫ್ಲೋರ್ ಕಡೆಗೆ ಪುಷ್ ಮಾಡಿ 2 ಕೈಗಳನ್ನು ಮೇಲೆ ತಗೊಂಡು ಹೋಗಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆದರೆ ನೀವು ಇಲ್ಲಿ ಹೋಲ್ಡ್ ಮಾಡ್ಬೋದು. 5, 4, 3, 2, 1. ನಿಧಾನವಾಗಿ ಕೈಯನ್ನು ಕೆಳಗಿಟ್ಕೊಂಡು ಕಾಲನ್ನು ಹಿಂದಕ್ಕೆ ತಗೊಂಡು ಹೋಗಿ ದಂಡಾಸನದಲ್ಲಿದ್ದೀರಾ. ಉಸಿರನ್ನು ಹೊರಗೆ ಬಿಡ್ತಾ ಮಂಡಿಗಳನ್ನು ಕೆಳಗಿಡಿ. ಅಷ್ಟಾಂಗ ನಮಸ್ಕಾರಕ್ಕೆ ಬನ್ನಿ. ಎದೆಯನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು
ಭುಜಂಗಾಸನ. ಬೆನ್ನಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡಿ. ನೀವು ಬೆನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ದರೆ ನೀವು ಕೈಯನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದರೆ ನೀವು ಕಾಯಿಗಳನ್ನು ಬೆಂಡ್ ಮಾಡಿ ಕೂಡ ಹೋಲ್ಡ್ ಮಾಡ್ಬೋದು. ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ನೀವು ಚೈಲ್ಡ್ ಪಾಶ್ಚರ್ ಅಂದರೆ ಬಾಲಾಸನಕ್ಕೆ ಬರಬೇಕು. ಎರಡೂ ಮಂಡಿಗಳನ್ನು ಅಗಲವಾಗಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಹಿಪ್ಪನ್ನು ಹೀಲ್ಸ್ ಮೇಲೆ ಇಟ್ಟು ಎರಡೂ ಕೈಗಳನ್ನು ಆದಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಿಕೊಂಡು ನಿಮ್ಮ ಎದೆಯನ್ನು ಅಥವಾ ನಿಮ್ಮ ಹಣೆಯ ಭಾಗವನ್ನು ನೆಲದ ಮೇಲೆ ಇಡಬೇಕು. ದೀರ್ಘವಾಗಿ ಉಸಿರಾಡಿ ಕಣ್ಣನ್ನು ಮುಚ್ಚಿ ನಿಮ್ಮ ದೇಹದಲ್ಲಿ ಆಗ್ತಿರುವ ಯಾವುದೇ ರೀತಿಯ ಸೆನ್ಸೇಷನ್, ಯಾವುದೇ ರೀತಿಯ ಒಂದು ಬದಲಾವಣೆ ನಿಮಗೀಗ ಫೀಲ್ ಆಗ್ತಾ ಇದ್ರೆ ಅಥವಾ ಸ್ಟ್ರೆಚ್ ಆಗಿರೋದು ನಿಮಗೆ ಕಾಣ್ತಾ ಇದ್ರೆ ಅದನ್ನು ಗಮನಿಸಿ. ಕಣ್ಣನ್ನು ಮುಚ್ಕೊಂಡು ನಿಧಾನವಾಗಿ ಉಸಿರಾಡೋದ್ರಿಂದ ನಿಮ್ಮ ದೇಹ ಎಷ್ಟೇ ಟಯರ್ಡ್ ಆಗಿದ್ರು ಅದು ಬೇಗ ರಿಕವರ್ ಆಗುತ್ತೆ, ನಿಮಗೆ ಬೆಟರ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಉಸಿರಾಡಿ. ಉಸಿರಾಟದ ಕಡೆ ಗಮನವಿರಲಿ. ಇಷ್ಟಾದಮೇಲೆ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ ನೀವು ಮಧ್ಯಕ್ಕೆ ಬರಬೇಕು. ಮಧ್ಯಕ್ಕೆ ಬಂದು ಎರಡೂ ಕಾಲುಗಳನ್ನು ಜೋಡಿಸ್ಕೊಂಡು ನೀವು ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಬೋದು. ಈಗ ನಾವು ಒಂದು ಕ್ವಿಕ್ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ಇಡೀ ದೇಹಕ್ಕೆ ಒಂದು ಸಿಂಪಲ್ ಆಗಿ ಫ್ಲೆಕ್ಸಿಬಿಲಿಟಿಯನ್ನು ಫೀಲ್ ಮಾಡುವಂಥ ನಾವು ಒಂದು ಸೀಕ್ವೆನ್ಸನ್ನು ಅಭ್ಯಾಸ ಮಾಡಿದ್ದೀವಿ. ನಿಮಗೆ ಬೇಕಾದರೆ ಇದಕ್ಕಿಂತ ನೀವು ಸೂರ್ಯ ನಮಸ್ಕಾರವನ್ನು ಇನ್ನೂ ಆ್ಯಡ್ ಮಾಡಿ ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಬೇರೆ ಯಾವುದೋ ಟಾಪಿಕ್ಸ್ ಮೇಲೆ ಯೋಗವನ್ನು ಮಾಡಲಿಕ್ಕಿದ್ರೆ ಆ ಟಾಪಿಕನ್ನು ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.